ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಗುಡ್ ಮಾರ್ನಿಂಗ್. ದಿನನಿತ್ಯವೂ ಕೂಡ ನಾವು ಬೆಳಗ್ಗೆ ಎದ್ದು ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿ ಸ್ವಲ್ಪ ಸಮಯ ದೇವರ ವಾಕ್ಯ ಓದಿದ ನಂತರ ಒಂದು ವಾಗ್ದಾನ ಸಂದೇಶ ಕೇಳುವುದಕ್ಕೆ ದೇವರು ಸಹಾಯ ಮಾಡುತ್ತಿದ್ದಾರೆ. ನಿಮ್ಮಲ್ಲಿ ಅನೇಕರು ಈ ವಾಗ್ದಾನ ಸಂದೇಶದ ಮೂಲಕವಾಗಿ ನೀವು ಆಶೀರ್ವದಿಸಲ್ಪಡುತ್ತಿದ್ದೀರಾ ಎಂಬುದಾಗಿ ನೀವು ಕಳುಹಿಸಿದಂಥ ಇಮೇಲ್ಸ್ ನಿಮಿತ್ತ, ಸಾಕ್ಷ್ಯ ನಿಮಿತ್ತ ನಾನು ಕರ್ತನನ್ನು ಸ್ತುತಿಸುತ್ತೇನೆ. ಕರ್ತನಲ್ಲಿ ನೀವು ಪಡುವಂಥ ಪ್ರಯಾಸ ವ್ಯರ್ಥವಾಗುವುದಿಲ್ಲ ಎಂದು ಅರಿತು ದೇವರ ಕಾರ್ಯಾಭಿವೃದ್ಧಿಯಲ್ಲಿ ಯಾವಾಗಲೂ ಆಸಕ್ತಿಯುಳ್ಳವರಾಗಿರ್ರಿ ಎಂದು ಅಪೊಸ್ತಲನಾದ ಪೌಲನು ತಿಳಿಸುತ್ತಾರೆ. ದೇವರಿಗೋಸ್ಕರವಾಗಿ ನಾವು ಕಳೆಯುವ ಪ್ರತಿ ಸಮಯವೂ ಆಶೀರ್ವಾದಕರವಾದದ್ದೇ. ಈ ದಿನ ಉದಯಕಾಲ ದೇವರ ವಾಗ್ದಾನಕ್ಕಾಗಿ ಎದುರು ನೋಡ್ತಾ ಇದ್ದೀರಲ್ವಾ? ಪರಿಶುದ್ಧ ಸತ್ಯವೇದವನ್ನು ತೆಗೆದು ಕೀರ್ತನೆಗಳ ಪುಸ್ತಕ 99ನೇ ಕೀರ್ತನೆ 4ನೇ ವಾಕ್ಯವನ್ನು ಈ ದಿನದ ವಾಗ್ದಾನಕ್ಕಾಗಿ ಓದೋಣ. ಇಫ್ ಯು ಹ್ಯಾವ್ ಬೈಬಲ್ ಪ್ಲೀಸ್ ಟರ್ನ್ ವಿತ್ ಮಿ ಟು Psalms 99 and verse 4. ಅರಸನ ಬಲವು ನೀತಿಯಲ್ಲಿ ಆಸಕ್ತವಾಗಿದೆ, ಯಥಾರ್ಥವಾದದನ್ನು ಸ್ಥಾಪಿಸಿದವನು, ಯಾಕೋಬ್ಯರಲ್ಲಿ ನ್ಯಾಯ ನೀತಿಗಳನ್ನು ಸಿದ್ಧಿಗೆ ತಂದವನು ನೀನೇ. ದೇವರ ಸನ್ನಿಧಿಯಲ್ಲಿ ದೇವರು ತನ್ನ ಪ್ರಜೆಗಳ ಜೀವಿತದಲ್ಲಿ ಎಂತಹ ಅದ್ಭುತವನ್ನು ಮಾಡುತ್ತಾರೆ. ಅನೇಕರು ಕೇಳುತ್ತಾರೆ, ವೆಸ್ಲಿ ಅವರೇ, ನಾವು ದೇವರ ಬಳಿಗೆ ಬಂದರೆ ನಮಗೆ ಎಂತಹ ಪ್ರಯೋಜನ ಇರುತ್ತದೆ ರೀ? ಯೇಸು ಕ್ರಿಸ್ತನನ್ನು ಅಂಗೀಕರಿಸುವುದರಿಂದ ನಮಗೆ ಉಂಟಾಗುವಂಥ ಲಾಭ ಏನೆಂಬುದಾಗಿ ಅನೇಕರು ಕೇಳುತ್ತಾರೆ. ಯಾಕಂದರೆ ಇಲ್ಲಿಯ ತನಕ ಅನೇಕ ಪರಿಸ್ಥಿತಿಗಳು, ಅನೇಕ ವಿಧವಾದ ಅನುಭವಗಳಲ್ಲಿ ಹಾದು ಹೋದಂಥವರು ನಿಜ ದೇವರು ಸತ್ಯ ದೇವರಾದ ಯೇಸುವನ್ನು ಅಂಗೀಕರಿಸುವುದರ ಮೂಲಕ ನಮಗೆ ಏನು ಪ್ರಯೋಜನ ಎಂಬುದಾಗಿ ಹೇಳುವವರು ಖಚಿತವಾಗಿ ಇರುತ್ತಾರೆ. ಆದರೆ ವಾಕ್ಯವು ಹೇಳುತ್ತಾ ಇದೆ, ದೇವರನ್ನು ಅಂಗೀಕರಿಸುವಂಥದ್ದು ಅಥವಾ ಸಂತುಷ್ಟಿ ಸಹಿತವಾದಂತಹ ದೇವಭಕ್ತಿ ಯಾವಾಗಲೂ ಕೂಡ ದೊಡ್ಡ ಲಾಭವೇ ಬಿಟ್ಟರೆ ಅದು ಯಾವತ್ತೂ ಕೂಡ ನಷ್ಟವನ್ನು ತರುವುದಿಲ್ಲ. ವಾಟ್ ವಿಲ್ ಹ್ಯಾಪನ್ ವೆನ್ ವಿ ಕಮ್ ಟು ಗಾಡ್ ಅಂಡ್ ವೆನ್ ವಿ ಲುಕ್ ಅನ್ ಟು ಹಿಮ್? ಆತನನ್ನು ದೃಷ್ಟಿಸುವಾಗ, ಆತನ ಬಳಿಗೆ ಬರುವಾಗ, ಆತನನ್ನು ಆರಾಧಿಸುವಾಗ, ಆತನನ್ನು ಸ್ತುತಿಸುವಾಗ ನಮ್ಮ ಜೀವಿತದಲ್ಲಿ ಏನು ಆಗುತ್ತದೆ ಎಂದರೆ, ಇಲ್ಲಿ 2 ಮಾತುಗಳು ಬಹಳ ಸ್ಪಷ್ಟವಾಗಿ ಈ ವಾಗ್ದಾನದಲ್ಲಿ ಬರೆಯಲ್ಪಟ್ಟಿದೆ. ದೇವರು ಅರಸನನ್ನು ಸ್ಥಿರಪಡಿಸಿದನು ಎನ್ನುವಂತಹ ಮಾತನ್ನು ನಾವು ಸ್ಪಷ್ಟವಾಗಿ ಅಲ್ಲಿ ನೋಡುತ್ತೇವೆ. ಅಂದರೆ ದೇವರು ನಮ್ಮನ್ನು ಸ್ಥಿರಪಡಿಸುವ ಆತನು. ಆಮೇನ್, ಪ್ರೈಸ್ ದ ಲಾರ್ಡ್. ಈ ಹಿಂದೆ ಅಸ್ಥಿರವಾದಂತಹ ಅನುಭವಗಳು, ಅಸ್ಥಿರವಾದಂತಹ ನಿರ್ಣಯಗಳು ನೋಡಿ, ಕೆಲವರಲ್ಲಿ ಚಂಚಲತೆ ಇರುತ್ತದೆ, ಇನ್ಸ್ಟೆಬಿಲಿಟಿ ಇರುತ್ತದೆ. ಈ ದಿನ ಒಂದು ಮಾತನ್ನು ಹೇಳುತ್ತಾನೆ, ನಾಳೆ ಆ ಮಾತನ್ನು ಬದಲಾಯಿಸುತ್ತಾನೆ, ಮತ್ತೆ ನಾಳೆ ಸಾಯಂಕಾಲ ಇನ್ನೊಂದು ಮಾತನ್ನು ಹೇಳುತ್ತಾನೆ, ನಾಡಿದ್ದು ಆ ಮಾತನ್ನು ಮತ್ತೆ ಬದಲಾಯಿಸುತ್ತಾನೆ. ಅವರು ಅಂದುಕೊಂಡಂತಹ ಮಾತಿನ ಮೇಲೆ ಆಗಲಿ ಅಥವಾ ಅವರು ಕೊಟ್ಟ ಮಾತಿನ ಮೇಲೆ ಅವರು ನಿಲ್ಲದೆ ಅಸ್ಥಿರವಾದ ಅನುಭವ ಅನೇಕರಲ್ಲಿ ಕಾಣಿಸುತ್ತದೆ. ಸ್ಥಿರವಾದ ಆಲೋಚನೆ ಇಲ್ಲದೆ ಸಫರ್ ಆಗುವಂಥವ್ರು ಅನೇಕರಿರುತ್ತಾರೆ. ಅನೇಕರು ಕೇಳುತ್ತಾರೆ, ವೆಸ್ಲಿಯವರೇ, ನಮ್ಮ ಆಲೋಚನೆಗಳೆಲ್ಲವೂ ಕೂಡ ಸ್ಥಿರವಾಗಿ ಇಲ್ಲ ರೀ. ಎಲ್ಲಂದ್ರೆ ಆ ಕಡೆ ಓಡಾಡುತ್ತಾ ಇದೆ, ಒಂದು ಫೋಕಸ್ ಇಲ್ಲ. ಈ ಕಡೆ ಓದುವುದಕ್ಕೂ ಆಗುತ್ತಿಲ್ಲ, ಈ ಕಡೆ ಪ್ರಾರ್ಥನೆ ಮಾಡುವುದಕ್ಕಾಗುತ್ತಿಲ್ಲ, ಈ ಕಡೆ ದೇವರ ವಾಕ್ಯ ಓದುವುದಕ್ಕೆ ಆಗುತ್ತಿಲ್ಲ. ವಾಕ್ಯ ಓದೋಣ ಎಂಬುದಾಗಿ ಬೈಬಲನ್ನು ತೆಗೆದ ಕೂಡಲೇ 2-3 ನಿಮಿಷದಲ್ಲೇ ಡಿಸ್ಟ್ರಾಕ್ಟ್ ಆಗುತ್ತೇವೆ. ಯಾವುದೋ ಒಂದು ರೀತಿಯಾದ ಆಲೋಚನೆಗಳು, ಕೆಲ ಆಲೋಚನೆಗಳು ನಮ್ಮನ್ನು ಹಿಂದೆ ಎಳೆಯುತ್ತಾ ಇದೆ ಎಂಬುದಾಗಿ ಅನೇಕರು ಅಸ್ಥಿರತೆಯಲ್ಲಿ ಬಾಧೆ ಪಡುತ್ತಾ ಇರುತ್ತಾರೆ. ಕೇವಲ ಮನೆಯು ಸ್ಥಿರವಾಗಿರುವುದು ಮಾತ್ರವಲ್ಲ, ಕೆಲವರು ಕೇಳುತ್ತಾರೆ, ನಿಮ್ಮ ಸ್ಥಿರಾಸ್ತಿ ಎಷ್ಟಿದೆ ರೀ? ಮನೆ ಸ್ಥಿರವಾಗಿದೆಯಾ ಎಂಬುದಾಗಿ ಅನೇಕರು ಕೇಳುತ್ತಾರೆ. ಮನೆ ಸ್ಥಿರವಾಗಿರಬಹುದು, ಆಸ್ತಿ ಸ್ಥಿರವಾಗಿರಬಹುದು, ಆದರೆ ನಿನ್ನ ಹೃದಯ ಸ್ಥಿರವಾಗಿದೆಯಾ? ದೇವರನ್ನು ದೃಷ್ಟಿಸುತ್ತಾ ಇದ್ದೀಯಾ? ಆತನನ್ನು ಆತುಕೊಂಡು ಜೀವಿಸುವಂತಹ ಜೀವಿತ ನಿನಗೆ ಇದೆಯಾ? ದೇವರು ಅದನ್ನೇ ಕೋರುತ್ತಾ ಇದ್ದಾರೆ. ಈಗ ಅರಸನನ್ನು ದೇವರು ಸ್ಥಿರಪಡಿಸಿದ್ದಾರೆ. ಯಾಕಂದ್ರೆ ಅರಸನು ನೀತಿಯನ್ನು ಪ್ರೀತಿಸುತ್ತಾ ಇದ್ದಾನೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ದೇವರು ಯಥಾರ್ಥವಂತನು, ಆತನು ನೀತಿವಂತನು. ಖಚಿತವಾಗಿ ದೇವರು ಯಥಾರ್ಥವಂತರನ್ನು ಆಶೀರ್ವದಿಸುತ್ತಾರೆ. ಆದರೆ ಅರಸನು ಯಾಕೆ ಸ್ಥಿರವಾಗಿದ್ದನು ಅಂದರೆ ನ್ಯಾಯವನ್ನು ಪ್ರೀತಿಸಿದ್ದಕ್ಕಾಗಿ, ನೀತಿಯನ್ನು ಪ್ರೀತಿಸಿದ್ದಕ್ಕಾಗಿ. ಈ ವಿಷಯವನ್ನು ನಾವು ಗಮನಿಸಬೇಕು. ಯಾವಾಗ ನಾವು ಅಂತಹ ಅನುಭವದಲ್ಲಿ ಇರುತ್ತೇವೋ ದೇವರು ಸ್ಥಿರತೆಯನ್ನು ಕೊಡುತ್ತಾರೆ. ಅನೇಕರು ಕೂಡ ನಿಮ್ಮಲ್ಲಿ ಸಾಕ್ಷಿ ಹೇಳಬಹುದು, ಈ ಹಿಂದೆ ನಮ್ಮ ಜೀವಿತವು ಅಸ್ಥಿರವಾಗಿ ಇತ್ತು, ಆದರೆ ಈಗ ನಮ್ಮ ಜೀವಿತವು ಸ್ಥಿರವಾಗಿ ಇದೆ. ಈ ಮಧ್ಯೆ ಒಬ್ಬ ಸಹೋದರಿ ನಮ್ಮನ್ನು ಭೇಟಿಯಾಗಿ ತನ್ನ ಗಂಡನ ಕುರಿತಾಗಿ ಒಳ್ಳೆಯ ಸಾಕ್ಷಿಯನ್ನು ಹೇಳಿದಳು. ನನ್ನ ಗಂಡ ಈ ಹಿಂದೆ ಭಯಂಕರವಾಗಿ ಬದುಕುತ್ತಾ ಇದ್ದಾರೆ, ದಿನನಿತ್ಯ ಕುಡಿದು ಬರುತ್ತಾ ಇದ್ದ, ದೇವರನ್ನು ಅಪಹಾಸ್ಯ ಮಾಡುತ್ತಾ ಇದ್ದ, ಅವಹೇಳನ ಮಾಡುತ್ತಾ ಇದ್ದ. ಆದರೆ ಯಾವಾಗ 150 ದಿನಗಳ ಪ್ರಾರ್ಥನೆ ನಡೆಯಿತೋ, ಕೊರೋನಾ ಸಮಯದಲ್ಲಿ ನೀವು ಆರ್ಗನೈಸ್ ಮಾಡಿದಂತಹ ಮೀಟಿಂಗ್ಸ್ ಅಲ್ಲಿ ನಾನು ಪ್ರತಿದಿನವೂ ಕೂಡ ನನ್ನ ಗಂಡ ಏನೇ ಅಂದುಕೊಂಡರೂ ಕೂಡ ನಾನು ಮೀಟಿಂಗ್ ಅನ್ನು ಅಟೆಂಡ್ ಆಗಬೇಕೆಂದು ಆ ಟಿವಿಯನ್ನು ಆನ್ ಮಾಡಿ ವಾಕ್ಯವನ್ನು ಹಾಕಿದಾಗ ಆ ಮಾತನ್ನು ಕೇಳುವುದಕ್ಕೆ ಆರಂಭಿಸಿದರು. ಆ ಮಾತನ್ನು ಕೇಳುತ್ತಾ ಕೇಳುತ್ತಾ ದೇವರು ಅವರ ಜೀವಿತದಲ್ಲಿ ಅದ್ಭುತವನ್ನು ಮಾಡುವುದಕ್ಕೆ ಆರಂಭಿಸಿದರು. ಈಗ ತಮ್ಮ ಹೃದಯವನ್ನು ದೇವರಿಗೆ ಸಮರ್ಪಿಸಿ ದೀಕ್ಷಾಸ್ನಾನ ತೆಗೆದುಕೊಂಡು ದೇವರಿಗೆ ಸಾಕ್ಷಿಯಾಗಿ ಜೀವಿಸುತ್ತಿದ್ದಾರೆ ಎಂದು ಆ ಸಹೋದರಿ ಹೇಳಿದರು. ಯಾಕೆ ಈ ಮಾತನ್ನು ಹೇಳುತ್ತಾ ಇದ್ದೇನೆ ಅಂದರೆ, ದೇವರು ನಮ್ಮನ್ನು ಸ್ಥಿರಪಡಿಸುವ ಆತನು.
ವಾಕ್ಯದಲ್ಲೂ ಕೂಡ ದೇವರು ಅನೇಕರ ಜೀವಿತವನ್ನು ಸ್ಥಿರಪಡಿಸಿದರು. ಯಾರ ಜೀವಿತವರು ದೇವರ ಕರದಲ್ಲಿ ಒಪ್ಪಿಸಿಕೊಟ್ಟರೋ ಅವರು ದೇವರಿಂದ ಸ್ಥಿರವಾದ ಅನುಭವದಲ್ಲಿ ಬೆಳೆದ ಹಾಗೆ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಅಷ್ಟು ಮಾತ್ರವಲ್ಲದೆ ಯಾಕೋಬ್ಯರ ಸಂತತಿಯ ಮಧ್ಯದಲ್ಲಿ ನ್ಯಾಯ ನೀತಿಗಳನ್ನು ಸಿದ್ಧಿಗೆ ತಂದವನು ನೀನೇ. ದೇವರು ನೀತಿವಂತನಾಗಿರುವುದರಿಂದ, ಆತನು ನ್ಯಾಯಾಧೀಶನಾಗಿರುವುದರಿಂದ ಯಾಕೋಬ್ಯರ ಮಧ್ಯದಲ್ಲಿ ನೀತಿಯನ್ನು ಸಿದ್ಧಿಗೆ ತಂದಿದ್ದಾನೆ. ಒಂದು ವೇಳೆ ಉದಯ ಕಾಲದಲ್ಲಿ ಅನ್ಯಾಯವನ್ನು ಅನುಭವಿಸುತ್ತಾ ಇದೆಯಾ? ಅದು ನಿನ್ನ ಕುಟುಂಬದಲ್ಲಾಗಿರಬಹುದು, ನಿನ್ನ ಆಫೀಸಲ್ಲಾಗಿರಬಹುದು, ನೀನು ಕೆಲಸ ಮಾಡುತ್ತಿರುವಂಥ ಜಾಗದಲ್ಲಾಗಿರಬಹುದು, ಅಥವಾ ಆರ್ಥಿಕ ಸಂಬಂಧವಾದ ಅನ್ಯಾಯಕ್ಕೆ ನೀನು ಗುರಿಯಾಗಿ ಭಯಂಕರವಾದ ಪರಿಸ್ಥಿತಿಯ ಮಧ್ಯದಲ್ಲಿ ಜೀವಿಸುತ್ತಾ ನ್ಯಾಯ ಎಲ್ಲಿ ಎಂಬುದಾಗಿ ಕೇಳುತ್ತಾ ಇದ್ದೀಯಾ? ನನಗೆ ಯಾಕೆ ನ್ಯಾಯ ಒದಗುತ್ತಿಲ್ಲ? ಅನ್ಯಾಯವಾಗಿ ಜೀವಿಸುತ್ತಿರುವವರೇ, ಅನ್ಯಾಯವಾಗಿ ಬದುಕುತ್ತಾ ಇರುವವರೇ ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ, ಅಥವಾ ಅವರೇ ಹೆಚ್ಚಿಸಲ್ಪಡುತ್ತಾ ಇದ್ದಾರೆ. ನನ್ನ ಪರಿಸ್ಥಿತಿಯನ್ನು ನಾನೇ ಅನ್ಯಾಯಕ್ಕೆ ಗುರಿಯಾಗುತ್ತಾ ಇದ್ದೇನೆ ಎಂಬುದಾಗಿ ಬಾಧೆ ಪಡುತ್ತಾ ಇದ್ದೀಯಾ? ನಂಬು ಪ್ರಿಯ ದೇವ ಮಗುವೆ, ದೇವರು ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾರೆ. ಯಾಕೋಬ್ಯರ ಸಂತತಿಯ ಮಧ್ಯದಲ್ಲಿ ನ್ಯಾಯ ನೀತಿಯನ್ನು ಸಿದ್ಧಿಗೆ ತರುವ ದೇವರು ಆತನು. ಯೋಸೇಫನ ಜೀವಿತದಲ್ಲಿ ದೇವರು ಅವನ ಜೊತೆಗೆ ಇದ್ದದರ ಮೂಲಕವಾಗಿ ಅವನಿಗೆ ನ್ಯಾಯವನ್ನು ಒದಗಿಸಿಕೊಟ್ಟರು. ಆತನಿಗೆ ಬಂದಂತಹ ದರ್ಶನವನ್ನು, ಕನಸನ್ನು ದೇವರು ನೆರವೇರಿಸಿದರು. ಅಣ್ಣಂದಿರು ಯೋಸೇಫನನ್ನು ಅತ್ಯಂತ ಭಯಾನಕವಾಗಿ ಅವನಿಗೆ ಹಿಂಸೆ ಕೊಟ್ಟು ಎಷ್ಟು ವಿಧದಲ್ಲಿ ಬಾಧೆಪಡಿಸಬೇಕೋ ಹಾಗೆ ಬಾಧೆಪಡಿಸಿದರು. ಯೋಸೇಫನು ಅನ್ಯ ದೇಶದಲ್ಲಿ ಅನೇಕರ ಮುಂದೆ ಅವಮಾನಪಟ್ಟನು, ಮಾಡದೇ ಇರುವಂತ ತಪ್ಪಿಗೆ ಶಿಕ್ಷೆ ಅನುಭವಿಸಿದನು. ಆದರೆ ಒಂದು ದಿನ ದೇವರು ಯೋಸೇಫನನ್ನು ನೆನಪಿಸಿಕೊಂಡು ಉನ್ನತವಾದ ಸ್ಥಾನದಲ್ಲಿ ಆತನನ್ನು ಇಟ್ಟು ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿಸಿದರು. ನಿನ್ನ ಕುರಿತಾಗಿ ನ್ಯಾಯವನ್ನು ಒದಗಿಸುವ ದೇವರು ಆತನು. ಆತನನ್ನು ದೃಷ್ಟಿಸು. ಒಂದು ವೇಳೆ ನಿನ್ನಲ್ಲಿ ಏನಾದರೂ ತಪ್ಪಿದ್ರೆ ಆತನ ಮುಂದೆ ಒಪ್ಪಿಕೋ. ಇಲ್ಲ ಅಂದ್ರೆ ದೇವರಿಗೋಸ್ಕರವಾಗಿ ನಿಲ್ಲು. ದೇವರು ನಿನ್ನ ಪರವಾಗಿ ಅದ್ಭುತವನ್ನು ಮಾಡುತ್ತಾರೆ, ಬಲವಾದ ಕಾರ್ಯ ನಿನ್ನ ಜೀವಿತದಲ್ಲಿ ಮಾಡುತ್ತಾರೆ. ಈ ದಿನವೆಲ್ಲ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿಕೊಂಡು ದೇವರಿಗೆ ಸ್ತೋತ್ರ ಮಾಡೋಣ. ದೇವರಿಂದ ದೊಡ್ಡ ಕಾರ್ಯವನ್ನು ಹೊಂದಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನೀವು ಅರಸನನ್ನು ಸ್ಥಿರಪಡಿಸಿದ್ದೀರಾ ಎಂಬುದಾಗಿ, ನೀತಿ ನ್ಯಾಯವನ್ನು ನಡೆಸುವ ದೇವರು ಎಂಬುದಾಗಿ ಈ ದಿನ ವಾಗ್ದಾನದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಿಯರು ಯಾರು ಇನ್ನೂ ಕೂಡ ಅಸ್ಥಿರವಾದಂತಹ ಅನುಭವದಲ್ಲಿ ಬಾಧೆ ಪಡುತ್ತಿದ್ದಾರೋ, ಸ್ಥಿರವಾದ ಅನುಭವದಲ್ಲಿ ಇಲ್ಲದೆ, ಸ್ಥಿರವಾಗಿ ನಿನ್ನನ್ನು ಹಿಂಬಾಲಿಸದೆ ಭಯಂಕರವಾದ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾರೋ ದೇವ, ಅವರೆಲ್ಲರನ್ನು ಕೂಡ ನೀವೇ ಮೇಲೆತ್ತಿರಿ. ಯಾರು ತಮ್ಮ ಜೀವಿತದಲ್ಲಿ ನಿಮ್ಮ ನ್ಯಾಯಕ್ಕೋಸ್ಕರವಾಗಿ ಎದುರು ನೋಡುತ್ತಾ ಇದ್ದಾರೋ ದೇವ, ನೀವು ನ್ಯಾಯಕರ್ತನು, ಆದ್ದರಿಂದ ಅವರ ಜೀವಿತದಲ್ಲಿ ನ್ಯಾಯವನ್ನು ಒದಗಿಸಿರಿ. ಸಂಪೂರ್ಣವಾದ ಕೃಪೆಯಿಂದ ಪ್ರತಿಯೊಬ್ಬರನ್ನು ತುಂಬಿಸಿರಿ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ನೀಡಿರಿ. ಬಿಡುಗಡೆ ಇಲ್ಲದೆ ಇರುವವರಿಗೆ ಬಿಡುಗಡೆ ನೀಡಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಎ ವಂಡರ್ಫುಲ್ ಡೇ.